ಫಸ್ಟ್ ಟೈಮ್ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಏನಾಗೋಯ್ತು ಲಾಸ್ಟ್ಗೆ ಬಸ್ಸು ನಾನು ಫೋನ್ ಮಾಡ್ದಿರೇ ಬಸ್ ಹೊರಟ್ಬಿಡ್ತು. ಲೈಫ್ ಚೇಂಜಿಂಗ್ ಸೀಕ್ವೆನ್ಸ್ ಆಗಿ ಬಸ್ಸಿಗೆ ಅಡ್ಡ ಆಗಿ ನಿಲ್ಲಿಸಿ ನಾನು ಬಸ್ ಹತ್ತು ಅವ್ರ ಪರವಾಗಿ ಮಾತಾಡಿದ್ರೆ ನಾನು ಬೇಜಾರು ಮಾಡ್ಕೋತೀನಿ. ಆ ಲೊಕೇಶನಲ್ಲಿ ಕೊಳಕ್ಮಂಡ್ಲ ಹಾವುಗಳು ಜಾಸ್ತಿ. ಸ್ಟಾರ್ಟ್ ಮುಗ್ದಿದ ತಕ್ಷಣ ಸರ್ ಓಕೆನಾ ಟೇಕ್ ಓಕೆನಾ ಅಂದೆ. ಅವ್ರು ಒಂದು ನಿಮಿಷ ಅಂದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಓಕೆ ಅಂದರು. ಅದಾದಮೇಲೆ ನಾನು ಯಾರ ಮಾತಿಗೂ ಕೇಳಲೇ ಇಲ್ಲ. ಓದೆ ಮೇಕಪ್ ಬಿಚ್ಚಿದೆ, ಬ್ಯಾಗ್ ಎತ್ಕೊಂಡು ಓಡ್ಬಿಟ್ಟೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಹಾಸ್ ಆತ್ರೇಯಸ್ ಅಂತ. ನಾನು ಇನಿಷಿಯಲಿ ಇಂಜಿನಿಯರಿಂಗಿಂದ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದವನು. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆ್ಯಸ್ ಎ ಥಿಯೇಟರ್ ಆರ್ಟಿಸ್ಟ್. ಲೈಮ್ಲೈಟ್ ಆ್ಯಕ್ಟಿಂಗ್ ಅಕಾಡೆಮಿ ಅನ್ನೋ ಸಂಸ್ಥೆನ ಜಾಯ್ನ್ ಆಗಿ ಅಲ್ಲಿಂದ ನಾನು ಥಿಯೇಟ್ರಿಗೆ ಎಂಟ್ರಾಗಿ ಥಿಯೇಟ್ರಲ್ಲಿ ಸುಮಾರು ಪ್ಲೇಗಳು ಮಾಡಿದ್ದೀನಿ. ಥಿಯೇಟ್ರ್ ಪ್ಲೇ ಮಾಡ್ತಾ 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 ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೆದು ಸೀರಿಯಲ್ ಇಂಡಸ್ಟ್ರಿ ಕಡೆಗೆ ಬಂದೆ. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬಿಗ್ ಬ್ರೇಕ್ ಅಂತ ನನಗೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಸಿಕ್ಕಿದ್ದು ಕಮಲಿ ಸೀರಿಯಲು, ಶಂಭುಲಿಂಗನ ಪಾತ್ರ. ಸೊ ಅದು ಮಾಡ್ತಿರ್ಬೇಕಾದ್ರೆ ಒಂದು 3-4 ಸಿನಿಮಾಗಳು ಮಾಡಿದೆ ಸೆಂಟ್ರಲ್ಲಿ. ಅದರಲ್ಲೇ ನಂಬರ್ 1 ಆಪ್ರೇಷನ್ ಡಿ. ಅದ್ರ ಬಗ್ಗೆ ನಾನು ಲಾಸ್ಟಿಗೆ ಬರ್ತೀನಿ. ಸೊ ದಿಸ್ ಈಸ್ ಹೌ ಐ ಎಂಟರ್ಡ್ ದ ಫೀಲ್ಡ್. ನಮ್ಮ ಊರು ಬಂದು ಚಿಂತಾಮಣಿ. ನಾನು ನಾನು 12th ಓದಿದ್ದಲ್ಲೇ. ಅದಾದಮೇಲೆ ಇಂಜಿನಿಯರಿಂಗ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದು. ಇಂಜಿನಿಯರಿಂಗ್ ಮುಗಿಸಿ IBM ಅನ್ನೋ ಕಂಪ್ನೀಲಿ ಜಾಬ್ ಮಾಡ್ತಿದ್ದೆ. ಅದನ್ನು ಬಿಟ್ಟು ಈ ಕಡೆ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡೋಣ ಕೈನಾ ಅಂತ ಬಂದೆ. ಸೊ ಆ ಜರ್ನಿ ಇಲ್ಲಿಗೆ ಲೀಡ್ ಆಗಿದೆ ಇವತ್ತು. ಪುರಹರ ನಾಟಕಲ್ಲಿ ನನ್ನ ಸಹ ಕಲಾವಿದೆಯಾಗಿ ರೂಪಾ ಮೇಡಮ್ ಅಂತ ಆ್ಯಕ್ಟ್ ಮಾಡ್ತಾಯಿದ್ರು. ಅವರ ಸನ್ನಿನ್ಲಾನೇ ತಿರುಮಲೇಶ್ ಸರು. ಸೊ ಅವರು ಅತ್ತೆ ನಾಟಕನ ನೋಡೋಕ್ಕೆ ಅಂತ ಬಂದು ನಮ್ಮನ್ನೆಲ್ಲ ನೋಡ್ಬಿಟ್ರು. ಸೊ ನಮಗೆಲ್ಲ ಅವಕಾಶ ಸಿಗೋಂಗಾಯ್ತು ಅವರಿಂದ. ಸೊ ಥ್ಯಾಂಕ್ಸ್ ಟು ರೂಪಾ ಮ್ಯಾಮ್ ಫಾರ್ ಕಾಲಿಂಗ್ ಹರ್ ಸನ್ ಇನ್ ಲಾ ಟು ದ ಶೋ. ಸೊ ಅಲ್ಲಿಂದ ತಿರು ಸರ್ ಪರಿಚಯ ಆದರು. ಆಮೇಲೆ ಹೀಗೆ ಕತೆ ಒಂದಿದೆ, ಒಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅದಾದಮೇಲೆ ಹಾಗೆ ಡೆವಲಪ್ ಆದಮೇಲೆ ಕತೆ ಒಂದು ದಿವಸ ಮನೆಗೆ ಕರೆಸಿದ್ರು. ಸ್ಕ್ರಿಪ್ಟನ್ನ ನನಗೆ ಹೇಳಿದ್ರು. ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಅಂದರೆ ತುಂಬ ಚೆನ್ನಾಗಿತ್ತು. ಕ್ರೈಮ್ ಥ್ರಿಲ್ಲರ್ ಕತೆ. ಸೊ ಇದರಲ್ಲಿ ಯಾವ ಪಾತ್ರ ನಂದು ಅಂತ ಡೌಟ್ ಆಗಿತ್ತು ನನಗೆ. ಬಟ್ ಆ್ಯಕ್ಚುಲಿ ನಾನು ಇಷ್ಟಪಟ್ಟಿದ್ದ ಪಾತ್ರನೇ ಅವರು ನನಗೆ ಅಂದ್ಕೊಂಡಿದ್ರು. ಅದರಲ್ಲಿ ಒಂದು ಕಾಮಿಡಿ ಲೀಡ್ ಕ್ಯಾರೆಕ್ಟರು. ಸೊ ತಟ್ಟಂತ ಎಲ್ಲ ಫಿಕ್ಸ್ ಆಗೋಯ್ತು. ಹಾಗೆ ಶೂಟಿಂಗಿಗೆ ಮುಂದುವರೆದ್ವಿ. ಸೊ ಹೀಗೆ ಒಂದು ದಿವಸ ತಿರು ಸರ್ ಮನೆಗೆ ಕರೆದ್ರು, ಕತೆ ನರೇಟ್ ಮಾಡ್ತೀನಿ ಅಂತ. ಸೊ ಹೋದಾಗ ಕತೆ ಕೇಳಿದೆ. ತುಂಬ ಅದ್ಭುತವಾದಂಥ ಕತೆ, ಕ್ರೈಮ್ ಥ್ರಿಲ್ಲರ್ ಕತೆ. ಕೇಳ್ತಿದ್ದಂಗೆ ಇಷ್ಟ ಆಯಿತು. ಅದರಲ್ಲಿ 3 ಲೀಡ್ ಕ್ಯಾರೆಕ್ಟರ್ ಇದೆ, 3 ಹೀರೋ ಥರನೇ ಕ್ಯಾರಿ ಆಗುತ್ತೆ ಸಿನಿಮಾಲಿ ಅಂತ ಹೇಳಿದ್ರು. ಸೊ ನನಗೆ ಆ 3ರಲ್ಲಿ ಅಭಿ ಅನ್ನೋ ಪಾತ್ರ ತುಂಬ ಇಷ್ಟ ಆಗಿತ್ತು ನರೇಶನ್ ಕೇಳೋವಾಗೇ. ಸೊ ನಾನು ಅನ್ಕೋತಿದ್ದೆ ಇವಾಗ ಯಾವ್ದು ಅಂದ್ಕೊಂಡಿದ್ದಾರೆ ನನಗೆ ಇವರು ಅಂತ. ಸೊ ನನ್ನ ಲಕ್ಕಿಗೆ ಅವರು ಅಭಿ ಪಾತ್ರನೇ ಅಂತ ಹೇಳಿದ್ರು. ಸೊ ಅದರಲ್ಲೇನು ಮಾತುಕತೆನೇ ಮಾಡೋಷ್ಟಿರಲಿಲ್ಲ. ಸೊ ಅವ್ರು ಹೇಳಿದ್ರು. ಆಮೇಲೆ ಅಭಿ ಕ್ಯಾರೆಕ್ಟರ್ನೇ ಮುಂದುವರ್ಸ್ಕೊಂಡು ಹೋದ್ವಿ. ಕಮಲಿ ಮಾಡ್ತಿದ್ದೆ ಆಗ ಸರ್ಗೆ ಒಂದು ಮಾತು ಹೇಳಿದೆ, ತಿರು ಸರ್ಗೆ, ಸರ್ ಈ ಶೂಟಿಂಗ್ ಕ್ಲ್ಯಾಶ್ ಆದರೆ ಎಂಥ ಸಮಸ್ಯೆ ಆಗುತ್ತೆ ಅಂತ. ಬಟ್ ಅವರು ಭರವಸೆ ಕೊಟ್ಟರು ನನಗೆ, ಇಲ್ಲ ನೋ ಪ್ರಾಬ್ಲಮ್, ನೀನು ನನಗೆ ಒಂದು 2 ದಿನ ಮುಂಚಿತವಾಗಿ ಹೇಳಿದ್ರೆ ಸಾಕು, ನಾನು ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಅವರೇ ಭರವಸೆ ಕೊಟ್ಟಿದ್ದು. ಸೊ ಆಯಿತು, ಓಕೆ, ಹಾಗಾದರೆ ಇಷ್ಟು ಡೈರೆಕ್ಟ್ರೇ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಈಸಿಯಾಗಿ ಮಾಡ್ಬೋದು ಸಿನಿಮಾ ಅಂದ್ಬಿಟ್ಟು ಒಪ್ಕೊಂಡೆ. ಸೊ ಅದೇ ಫಸ್ಟ್ ಡೇ ಶೂಟ್ ಯಾವಾಗಿತ್ತು, ಮುಹೂರ್ತದ ಶಾಟು, ಆವತ್ತು ಕಮಲಿ ಶೂಟು ಇತ್ತು. ಫಸ್ಟ್ ಡೇನೇ ಕೊಲೈಡ್ ಆಗೋಯ್ತು ಡೇಟ್ಸು. ಸೊ ನಾನೇನು ಮಾಡಿದೆ, ಅಲ್ಲಿ ಕಮಲಿ ಸೀರಿಯಲ್ ಡೈರೆಕ್ಟ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ನನ್ನ 3 ಸೀನ್ ಇತ್ತು ಸರ್, ಫಸ್ಟ್ ನಂದೇ ಮಾಡಿ ಕಳಿಸ್ಬಿಡಿ, ನಮ್ಮ ಸಿನಿಮಾದು ಮುಹೂರ್ತ ಇದೆ, ಶಾರ್ಟ್ ಇದೆ, ಫಸ್ಟ್ ಶಾರ್ಟು. ಸೊ ಅವರು ಟೈಮ್ ಮಾಡಿಕೊಟ್ಟು 10 ಗಂಟೆಗೆ ಮುಗಿಸಿ ಕಳಿಸ್ಬಿಟ್ರು. ಸೊ ಓಡ್ ಬಂದೆ. ತುಂಬ ದೂರ ಇತ್ತು ಲೊಕೇಶನ್ ಬೇರೆ. ಇಲ್ಲಿ ತಿರು ಸರ್ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ, ಇವ್ನು ಕೈ ಕೊಟ್ಬಿಟ್ರೆ ಏನು ಮಾಡೋದು ಅಂತ. ಅದು ಮುಗಿಸ್ಕೊಂಡು ಬಂದೆ ಇನ್ ಟೈಮ್ಗೆ. ಬಟ್ ಚೆನ್ನಾಗಾಯಿತು, ಫಸ್ಟ್ ಡೇ ಶೂಟೇ ಚೆನ್ನಾಗಾಯಿತು. ಫಸ್ಟ್ ಡೇ ಶಾರ್ಟ್ ಅವರ ಮನೆಯಲ್ಲೇ ಇತ್ತು ಅದು, ಆ ಸೀಕ್ವೆನ್ಸು, ಪೂಜೆ ಮಾಡೋದು, ಇಂಟ್ರೊಡಕ್ಷನ್ ಬ್ಲಾಕು. ಸೊ ಅದೆಲ್ಲ ಚೆನ್ನಾಗಾಯಿತು. ಅಲ್ಲಿಂದ ಹಾಗೇ ಮುಂದುವರಿತಾ ಸಿನಿಮಾ ಕಂಪ್ಲೀಟ್ ಆಯಿತು. ನಮ್ಮ ಆಪರೇಷನ್ ಡಿ ಸಿನಿಮಾದ ಮೆಜಾರಿಟಿ ಶೂಟಿಂಗ್ ಆಗಿದ್ದು ತಣಿಸಂದ್ರಲ್ಲಿ. ಅಲ್ಲೊಂದು ಪ್ರೈವೇಟ್ ಪ್ರಾಪರ್ಟಿಲಿ ಸುಮಾರು ಜೈಲ್ ಸೆಟಪ್ಪಿಂದ ಹಿಡಿದು ಫಾರೆಸ್ಟ್ದು ಕೆಲವು ಸೀಕ್ವೆನ್ಸಸ್ಸು ಇದೆಲ್ಲ ಶೂಟ್ ಆಗಿದ್ದಲ್ಲೇ. ಆ ತಣಿಸಂದ್ರ ಶೂಟಿಂಗ್ ನಂಗೆ ಜ್ಞಾಪಿಸ್ಕೊಂಡ್ರೆ ನನಗೊಂದು ಪ್ರ್ಯಾಂಕ್ ಜ್ಞಾಪಕ ಬರುತ್ತೆ. ತಿರು ಸರು, ನಾನು ಮತ್ತು ರುದ್ರೇಶು, ನಮ್ಮ ಕೋ ಆ್ಯಕ್ಟರು, ಪ್ಲ್ಯಾನ್ ಮಾಡ್ಕೊಂಡ್ವಿ, ಒಂದು ಪ್ರ್ಯಾಂಕ್ ಮಾಡೋಣ, ಸುಮ್ಮನೆ ಜಗಳ ಆಡ್ದಂಗೆ ಆಡೋಣ, ಯಾರು ಹಿಂಗೆ ರಿಯಾಕ್ಟ್ ಆಗ್ತಾರೆ ನೋಡೋಣ ಅಂತ. ಸೊ ನಾವು ಮತ್ತೆ 3 ಜನನೇ ಹೋಗ್ಬಿಟ್ಟು ಮೆತ್ತಗೆ ಮಾತಾಡ್ಕೊಂಬಂದ್ಬಿಟ್ಟಿದ್ವಿ. ಸರ್ ಹಿಂಗೆ ಮಾಡೋಣ, ಈಗ ನಾವು ನಿಮ್ಮನ್ನು ಬೈತೀವಿ ಅಥವಾ ನಾವೇನೋ ರೈಸ್ ಆಗ್ತೀವಿ, ನೀವು ಏನನ್ನ ಅದಕ್ಕೆ ಮಾತಾಡಿ ನೋಡೋಣ ಅದು ಹೆಂಗೆ ಹೋಗುತ್ತೆ ಅಂತ. ಸೊ ಆ್ಯಕ್ಚುಲಿ ಶೂಟಿಂಗ್ ಇನ್ನೂ ಮುಗ್ದಿರಲಿಲ್ಲ.
ಸೆಂಟ್ರಲ್ಲೇ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಸೀಕ್ವೆನ್ಸಲ್ಲಿ ನನ್ನ ಮತ್ತು ರುದ್ರೇಶ್ ಅವ್ರನ್ನ ಹೊಡಿತಾ ಇರ್ತಾರೆ ಪೊಲೀಸವರು. ಸೊ ಅದೇನಾಗೋಗುತ್ತೆ, ನಾನು ರುದ್ರೇಶ್ ಪ್ಲ್ಯಾನ್ ಹಾಕ್ಕೊಂಡ್ವಿ, ಇದರಲ್ಲಿ ಒಂದು ಏಟ್ ರಿಯಲ್ ಆಗಿ ಬಿತ್ತು ಅಂತ ಅಂದ್ಕೊಂಡು ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ಸೊ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಮಹೇಶ್ ಸರ್ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಅವ್ರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿರೋದು ಬರೀ 3 ಜನ. ಸೊ ಅವರು ಸೀನಲ್ಲಿ ಹೊಡಿಯೋಂಗೆ ಮಾಡಿದ್ರು, ಸುಮ್ಮನೆ ಏನು ತಗಲಿಲ್ಲ ಏನಿಲ್ಲ, ಸಡನ್ನಾಗಿ ರೈಸ್ ಆಗಿಬಿಟ್ಟೆ ನಾನು. ಏನು ಸಾರ್ ತಿರು ಸರ್ ನೀವು 3 ಕ್ಯಾರೆಕ್ಟ್ರು ಹೀರೋ ಅಂದರೆ ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಮಾಡ್ತಾಯಿದ್ದೀರಾ ಹಂಗೆ. ತಿರು ಸರ್ಗೂ ಗೊತ್ತಲ್ಲ. ಸೊ ಆ ಲಿಬರ್ಟಿ ತೊಗೊಂಡು ನಾನು ರುದ್ರೇಶ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಏನು ಸರ್ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಸರ್ ನೀವು ಹೀರೋ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡ್ವಿ ಸಿನಿಮಾನ, ನೀವು ನೋಡಿದ್ರೆ ಪೊಲೀಸ್ ಕೈಲಿ ಓಡಿಸ್ತಾ ಇದ್ದೀರಾ ಇಲ್ಲಿ, ನಾವೇನು ಅನ್ಕೊಂಬಂದಿದ್ದು, ನೀವು ತೆಗಿತಾ ಇರೋದೇನು ಅಂತ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ತಿರು ಸರ್ ಬಂದು ಅದಕ್ಕೆ ಮಸಾಲ ಹಾಕಿದ್ರು. ಇಲ್ಲಪ್ಪ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಹಿಂಗೆಲ್ಲ ಕಷ್ಟಪಟ್ರೇ ಮೇಲೆ ಬರೋದು, ಶಿವಣ್ಣ ಅವ್ರು ಓಮಲ್ಲಿ ನೋಡು, ಇನ್ನೊಂದು 4-5 ರೆಫರೆನ್ಸಸ್ ಕೊಟ್ಟರು. ನಾವು ಇವ್ರು ಯಾಕೋ ಜಾಸ್ತಿ ಇನ್ವಾಲ್ವ್ ಆಗೋಗ್ತಾ ಇದ್ದಾರಾ ಇದರಲ್ಲಿ ಪ್ರ್ಯಾಂಕಲ್ಲಿ ಅಂತ ನಮಗೆ ಭಯ ಆಯಿತು. ಬಟ್ ನೋಡೋಣ ಆದಷ್ಟು ಹೊತ್ತು ಎಳೆಯೋಣ ಅಂತ ಎಲ್ಲ ಜನ ಬಂದ್ಬಿಟ್ಟು ನಮ್ಮನ್ನು ಏನೋ ಬಿಡಿಸೋ ಥರ ಮಾಡ್ತಾಯಿದ್ದಾರೆ. ಇಲ್ಲ ಹಂಗೆಲ್ಲ ಮಾಡಿಬಿಡಿ ಹಿಂಗೆಲ್ಲ ಮಾಡಿಬಿಡಿ ಅಂತ. ನಾವು ಸುಮ್ಮನೆ ಪ್ರ್ಯಾಂಕ್ ಆದ್ರೂ ಈಗ ತಿರು ಸರು ಮಾಡ್ತಾಯಿದ್ದಾರೆ, ನಾವು ನಮ್ಮ ಕಡೆಯಿಂದ ಮಾಡೋಣ ಅಂದ್ಬಿಟ್ಟು ನಾವು ಇನ್ನೂ ರೊಚ್ಗೆದ್ಬಿಟ್ವಿ. ನಾವೇನು ಹೊಡ್ಕೋತೀವಿ ಅನ್ನೋ ರೇಂಜಿಗೆ ಅಲ್ಲಿ ಜನ ರಿಯಾಕ್ಟ್ ಮಾಡೋಕ್ಕೆ ಇದು ಮಾಡಿದಾಗ ಸಾಕಿವಾಗ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಗ್ರೂಪಲ್ಲಿ ಯಾವಾಗ ಹಾಕ್ಬಿಟ್ರು ಒಬ್ಬರು, ಫುಲ್ಲು ಯಾರ್ಯಾರು ಸೆಟ್ಟಲ್ಲಿ ಇರಲಿಲ್ವೋ ಅವ್ರದ್ದೆಲ್ಲ ಕಾಲ್ ಬರೋಕ್ಕೆ ಶುರು ಆಗೋಯ್ತು. ನಮ್ಮ ಪ್ರೊಡ್ಯೂಸರು ಭಾರ್ಗವಿ ಮೇಡಮು, ರಂಗನಾಥ್ ಸರು, ನಮ್ಮ ಕೊರಿಯೋಗ್ರಾಫರ್ ಜರಿ ಮಾಸ್ಟರ್ ಕೂಡ, ಯಾಕೆ ಹಿಂಗೆ ಎಷ್ಟು ಚೆನ್ನಾಗಿದ್ರಲ್ಲ, ನಿನ್ನೆ ತಾನೇ ನಾವು ಶೂಟಿಂಗ್ ಮಾಡಿದ್ದೀವಿ, ಯಾಕೆ ಇವತ್ತು ಏನಕ್ಕೆ ಜಗಳ ಆಯಿತು ಅಂತೆಲ್ಲ. ಸೊ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ವಿ, ಬೇಡ ಇದನ್ನು ಇನ್ನು ಸ್ವಲ್ಪ ಹೊತ್ತು ತೇಲ್ಸೋಣ ಅಂತ. ಆಮೇಲೆ ಗೊತ್ತಾಯಿತು ನಮ್ಮ ಪ್ರೊಡ್ಯೂಸರ್ ಭಾರ್ಗವಿ ಮೇಡಮು ಮಗುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರಿಗೆ ಹುಷಾರು ಬೇರೆ ಇರಲಿಲ್ಲ ಅವತ್ತು. ಸೊ ಅವರು ಆಮೇಲೆ ತಿರು ಸರ್ ಬಂದು ಹೇಳಿದ್ರು, ಸಾಕು ಅನಿಸ್ತದೆ ಪ್ರ್ಯಾಂಕು ಅಂತ. ಆಮೇಲೆ ನಾವು ಗ್ರೂಪಲ್ಲಿ ಇಟ್ಸ್ ಎ ಪ್ರ್ಯಾಂಕ್ ಗಾಯ್ಸ್ ಅಂತ ಹಾಕಿದ್ವಿ. ಅದಾದಮೇಲೆ ನಾನು ತಿರು ಸರು ರುದ್ರೇಶ್ 3 ಜನ ನಿಂತ್ಕೊಂಡು ಒಂದು ಸೆಲ್ಫಿ ವಿಡಿಯೋ ಥರ ಮಾಡಿ, ಇಲ್ಲಪ್ಪ ಮಾಡಿದ್ದೆಲ್ಲ ಇದು ಜೋಕ್ಗೆ ಅಂದ್ಬಿಟ್ಟು ಹಾಕಿದ್ವಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಟೀಮ್ ಫುಲ್ಲು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಬಟ್ ಆ ಪ್ರ್ಯಾಂಕ್ ಏನಿತ್ತಲ್ಲ ಅದು ಮರೆಯಲಾರದಂಥ ಎಕ್ಸ್ಪೀರಿಯೆನ್ಸು ನಮ್ಮ ಶೂಟಿಂಗಲ್ಲಿ. ತಣಿಸಂದ್ರಲ್ಲಿ ಶೂಟ್ ಆಗ್ತಿರ್ಬೇಕಾದ್ರೆ ಒಂದಿನ ಏನಾಯಿತು, ನನಗೆ ಅದ್ರ ಮಾರನೇ ದಿವಸ ಬೇರೆ ಪ್ರಾಜೆಕ್ಟ್ದೊಂದು ಶೂಟ್ ಇತ್ತು. ಬಟ್ ಅದಕ್ಕೆ ನಾನು ಕಟಿಂಗ್ ಮಾಡಿಸ್ಬೇಕಿತ್ತು. ಸೊ ತಿರು ಸರ್ಗೆ ಹೇಳಿದೆ, ಸರ್ ಅದು ಕಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತ. ಸೊ ಕಂಟಿನ್ಯೂಟಿ ಮಿಸ್ ಹೊಡಿಬಾರ್ದು, ಸೀನ್ದು ನಮ್ಮದೊಂದು ಅರ್ಧ ಸೀನ್ ಶೂಟ್ ಆಗಿತ್ತೊಂದು. ಸೊ ಅದನ್ನು ಮಾಡಿ ಮುಗಿಸ್ಕೊಂಬಿಡೋಣ, ಅದ್ರ ಮುಂಚಿನ ದಿವಸ ನೀನು ಬಂದ್ಬಿಡು ಅಂತ ಶೆಡ್ಯೂಲ್ ಮಾಡಿದರು. ಸೊ ಸರಿ ಆಯಿತು, ನಾನು ಓಕೆ ಇವಾಗ ಇದನ್ನು ಮುಗಿಸ್ಬಿಟ್ಟು ಆರಾಮಾಗಿ ಕಟಿಂಗ್ ಮಾಡಿಸ್ಕೋಬೋದು, ನೈಟು ಅದಕ್ಕೆ ಹೋಗ್ಬೋದು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಆದರೆ ಜಗತ್ ಸತ್ಯ 8 ಗಂಟೆ 8:15ಗೆ ಕಟಿಂಗ್ ಶಾಪ್ ಕ್ಲೋಸ್ ಆಗುತ್ತೆ. ಸೊ ನಾನು ತಿರು ಸರ್ಗೆ ಅವತ್ತು ಸೆಟ್ಟಿಗೆ ಬಂದಿದ ತಕ್ಷಣ ಹೇಳೋಕ್ಕೆ ಶುರು ಮಾಡಿದೆ, ಸರ್ ಇವತ್ತು ಮ್ಯಾಕ್ಸಿಮಮ್ 7:30 ನಾನು ಬಿಟ್ಕೊಡ್ಬೇಕು, ನಾನು ಆನ್ ದ ವೇನೇ ಕಟಿಂಗ್ ಮಾಡಿಸ್ಕೊಂಡು ಹೋಗ್ತೀನಿ. ಮಾರನೇ ದಿವಸಕ್ಕೆ 7 ಗಂಟೆಗಿತ್ತು ಶೆಡ್ಯೂಲು. ಸೊ ಅಷ್ಟೊತ್ತಿಗೆ ನಾನು ಕಟಿಂಗ್ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಮುಂಚೆ, ಸೊ ನೈಟೇ ಮಾಡಿಸ್ಬೇಕು, 7:15ಗೆ ಬಿಟ್ಬಿಡಿ ಅಂತ ಹೇಳಿದ್ದೆ. ಸರಿ ನೋ ಪ್ರಾಬ್ಲಮ್, ಇಷ್ಟು ಸೀನ್ಸ್ ಇದೆ, ಇಷ್ಟರಲ್ಲಿ ನೀನಿದೆಯಾ, ಮುಗಿಸ್ಬಿಡ್ತೀನಿ, ಪಕ್ಕಾ 7:15 ಅಲ್ಲ 7 ಗಂಟೆಗೆ ಬಿಟ್ಬಿಡ್ತೀನಿ ಅಂದರು. ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಕೂತಿದ್ದೆ. ಯಾವಾಗ 6 ಗಂಟೆ ಆಯಿತು, 5 ಸೀನ್ ಪೆಂಡಿಂಗ್ ಇತ್ತು. ನಾನಂದೆ, ಸರ್ 5 ಸೀನ್ ಇದೆಯಲ್ಲ ಸರ್, ಹೆಂಗಾಗತ್ತೆ 7 ಗಂಟೆಗೆ ಅಂತ ಹೇಳಿದ್ರಿ. ಇಲ್ಲಪ್ಪ ಎಲ್ಲ ಸಣ್ಣದು ಚಿಕ್ಕದು ನಾನು ಮಾಡಿ ಮುಗಿಸ್ಬಿಡ್ತೀನಿ, ಡೋಂಟ್ ವರಿ, ನಿನ್ಗೆ ಯಾಕೆ 7 ಗಂಟೆಗೆ ನಾನು ಬಿಡ್ತೀನಿ ಅಂದರು. ಆಗಲೂ ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಬಿಟ್ಟೇ ಬಿಡ್ತಾರೆ ಅಂತ ನಾನು ಇನ್ನೊಂದು ಅರ್ಧ ಗಂಟೆ ನೋಡೋಣ ಅಂತ ಸುಮ್ಮನಾದೆ. 6:15 ಆಯಿತು, 6:45 ಆಯಿತು, ಇನ್ನೂ 3 ಸೀನ್ ಇತ್ತು, 2 ಕಂಪ್ಲೀಟ್ ಆಯಿತು 45 ಮಿನಿಟ್ಸಲ್ಲಿ. ಸರ್ ಇನ್ನೂ 2 ಇದೆ ಸರ್, 15 ನಿಮಿಷ ಇದೆ, ಏನು ಮಾಡ್ತೀರಾ ಅಂದೆ. ಇಲ್ಲ ಇನ್ನೂ ಇದು ಸ್ಮಾಲ್ ಬಿಟ್ಟು ಇದು ಮುಗಿಸ್ಬಿಟ್ಟು ಆಚೆ ಒಂದು ಸ್ವಲ್ಪ ಜಾಸ್ತಿ ಆರ್ಟಿಸ್ಟ್ಗಳದ್ದು ಒಂದೇ ಒಂದು ಶಾಟ್ ಇದೆ, ಅದು ಮುಗಿದ್ರೆ ಮುಗೀತು ಅಂತ. ಸರಿ, ಆ ಒಳಗಡೆ ಇರೋದು ಮುಗೀತು, ಆ್ಯಕ್ಚುಲಿ 10 ನಿಮಿಷಕ್ಕೆ ಮುಗೀತು. ಅದಾದಮೇಲೆ ಆಚೆ ಕಡೆ ಶಿಫ್ಟ್ ಆದ್ವಿ. ನಾನು ಮತ್ತೆ ಹೋಗಿ ಸರ್ಗೆ, ಸರ್ ಇನ್ನು 5 ನಿಮಿಷ ಇದೆ ಸರ್ ಅಂತ. ಇಲ್ಲ ಆಗೋಗುತ್ತೆ. ಅಲ್ಲಿ ಏನಾಗೋಯ್ತು, ತುಂಬ ಆರ್ಟಿಸ್ಟ್ಗಳಿರೋಂಥ ಸೀನು. ಅಲ್ಲಿ ಟೈಮು ಆಲ್ಮೋಸ್ಟ್ 7:15 ಆಗಿತ್ತು. ಸೊ ಎಲ್ಲ ಆರ್ಟಿಸ್ಟ್ಗಳು ಸುಸ್ತಾಗಿ ಹೋಗಿದ್ರು. ತಿರು ಸರ್ ಏನೋ ಹೇಳ್ತಾ ಇದ್ದಾರೆ, ಇವರೇನೋ ಮಾಡ್ತಾಯಿದ್ದಾರೆ. ನಾನು ಇವಾಗ ಟೇಕ್ ಹೋಗ್ತೀವಿ, ಯಾರೋ ಒಬ್ರೇನೋ ಮಿಸ್ ಹೊಡಿತಾರೆ, ಕಟ್ ಆಗುತ್ತೆ. ನಾನು ತಿರು ಸರ್ ನೋಡೋದು, ಟೈಮ್ ನೋಡೋದು, ಅವರು ಟೈಮ್ ನೋಡೋದು, ಹಿಂಗೆ ಅನ್ನೋದು, ಸರಿ ಅಂತ ಆರ್ಟಿಸ್ಟ್ಗೆ ಹೋಗ್ಬಿಟ್ಟು ಅದೇನು ತಪ್ಪಾಯಿತು ಅಂತ ಹೇಳೋದು. ಬಟ್ ನೆಕ್ಸ್ಟ್ ಟೇಕ್ ಕೂಡ ಅದೇ ಮಿಸ್ಟೇಕ್ ಮಾಡ್ತಿದ್ರು ಎಲ್ಲರೂ. ಸೊ ಇದು ಆಗಿ ಒಂದು 5-6 ಸಲ ಆಯಿತು. ಟೈಮು 7:45 ಆಗೋಯ್ತು. ನನಗೆ ಆ್ಯಕ್ಚುಲಿ ನಾನು ಸೆಟ್ಟಲ್ಲಿ ಇದುವರೆಗೂ ಕೋಪ ಮಾಡ್ಕೊಂಡೇ ಇಲ್ಲ.
ಅದೇ ಫಸ್ಟ್ ಟೈಮ್ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಯಾಕೆಂದರೆ ನಾನು ಬಂದಾಗಿಂದ ಹೇಳ್ತಾ ಇದ್ದೆ, ನಾಳೆ ಇದೆ ಸರ್, ನಾನು ಕಟಿಂಗ್ ಮಾಡಿಸ್ಲೇಬೇಕು ಇವತ್ತು ಇಟ್ಟು ಅಂತ. ತಿರು ಸರು ಇವಾಗ ಪಾಪ ಅವರು ಇಬ್ರೂ ಎಲ್ಲರೂ ಮೇಂಟೈನ್ ಮಾಡಬೇಕು ತಿರು ಸರು ಆ್ಯಸ್ ಎ ಕ್ಯಾಪ್ಟನ್ ಆಫ್ ದ ಶಿಪ್ಪು. ಸೊ ಈ ಕಡೆ ಜಾಸ್ತಿ ಪರವಾಗಿ ಮಾತಾಡಿದ್ರು ಅವ್ರು ಬೇಜಾರು ಮಾಡ್ಕೋತಾರೆ, ಅವ್ರ ಪರವಾಗಿ ಮಾತಾಡಿದ್ರೆ ನಾನು ಬೇಜಾರು ಮಾಡ್ಕೋತೀನಿ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆಯ್ತಪ್ಪ ಮುಗೀತಪ್ಪ ಅಂದ್ಬಿಟ್ಟು ಎಲ್ಲರೂ ಮಾಡಿ ಅವ್ರು ಹೋಗ್ಬೇಕು ನನಗೆ. ಸರಿ ಆಯಿತು, ಮುಗೀತು. ಶಾರ್ಟ್ ಮುಗ್ದಿದ ತಕ್ಷಣ ಸರ್ ಓಕೆನಾ, ಟೇಕ್ ಓಕೆನಾ ಅಂದೆ. ಅವ್ರು ಒಂದು ನಿಮಿಷ ಅಂದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಓಕೆ ಅಂದರು. ಅದಾದಮೇಲೆ ನಾನು ಯಾರ ಮಾತಿಗೂ ಕೇಳಲೇ ಇಲ್ಲ. ಹೋದೆ, ಮೇಕಪ್ ಬಿಚ್ಚಿದೆ, ಬ್ಯಾಗ್ ಎತ್ಕೊಂಡು ಓಡ್ಬಿಟ್ಟೆ. ಆಮೇಲೆ ನನಗೊಂದು ಥಾಟ್ ಬಂತು ಕಟಿಂಗ್ ಮಾಡಿಸೋವಾಗ, ಅಲ್ಲ ಈಗ ನಾನು ಕಟಿಂಗ್ ಮಾಡಿಸೋದೇ ಇವ್ರಿಗೆ ಡೌಟ್ ಇದ್ದರೆ ಅಂದ್ಬಿಟ್ಟು ಕಟಿಂಗ್ ಆಗ್ತಿರೋ ಬಗ್ಗೆ ಒಂದು ಸೆಲ್ಫಿ ತೊಗೊಂಡು ತಿರು ಸರ್ ಕಳಿಸಿದ್ದೆ. ಸರ್ ನೋಡಿ ಬಾರ್ಬರ್ ಶಾಪ್ ಸಿಕ್ತು, ಕಟಿಂಗ್ ಆಯಿತು, ನಾಳೆ ಶೂಟಿಗೆ ಸೇಫು ಅಂತ. ಆಮೇಲೆ ಅವರು ನಗ್ತಾಯಿದ್ರು. ಹಾಗಾದರೆ ಆಮೇಲೆ ನನಗೆ ಅನಿಸ್ತು, ನಾನು ಇಷ್ಟೆಲ್ಲ ಮಾಡಿಬಿಟ್ಟು ಬಂದುಬಿಟ್ಟು ಅವ್ರಿಗೆ ಪ್ರೂಫ್ ಕೊಡಲಿಲ್ಲ ಅಂದರೆ ಇವನು ಕಟಿಂಗ್ ಹೋದ್ನು ಏನಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ಕೊಂಡೋದ, ಯಾವತ್ತೂ ಸೆಟ್ಟಲ್ಲಿ ಅರ್ಜೆಂಟ್ ಮಾಡಿಲ್ವಲ್ಲ ಇವನು ಅಂದ್ಬಿಟ್ಟು ಅನ್ಕೊಬಿಡ್ತಾರೆ ಅಂತ ಬಾರ್ಬರ್ ಶಾಪಿಂದ ನಾನು ಫೋಟೋ ತೆಗೆದು ಕಳಿಸಿದ್ದೆ. ನೋಡಿ ಸರ್ ಕಟಿಂಗ್ ಆಗ್ತಾಯಿದೆ, ಮುಗೀತು ಕಟಿಂಗು, ನಾಳೆ ಶೂಟು ಸೇಫು ಅಂತ. ಫಸ್ಟಿಂದನೂ ತಿರು ಸರ್ ಒಂದೇ ಮಾತು ಹೇಳ್ತಾ ಇದ್ದಿದ್ದು. ಆ್ಯಸ್ ಸೂನ್ ಆ್ಯಸ್ ವಿನೋದ್ ಅವರು, ರುದ್ರೇಶ್ ಅವರು ನಾನು ಸೆಟ್ಗೆ ಹೋಗಿದ ತಕ್ಷಣ 3 ಹೀರೋಗಳು ರೆಡಿ ಆದ್ರೇನಪ್ಪ, 3 ಹೀರೋಗಳು ಶಾರ್ಟ್ ರೆಡಿನಪ್ಪ, ಮೇಕಪ್ ಆಯ್ತೇನಪ್ಪ ಅಂತ. ಸೊ ನಾವು 3 ಜನನೂ ಓಕೆ ಎಲ್ಲರೂ ಹೀರೋಗಳೇ ಅಂದ್ಕೊಂಡಿದ್ವಿ. ಆದರೆ ಸೀನ್ಗಳಲ್ಲಿ ಫಸ್ಟು ಪೊಲೀಸವರು ಹೊಡೆದ್ರು ನಮಗೆ ಅಂತ, ಅದೊಂದು ಪೊಲೀಸ್ ಸೀಕ್ವೆನ್ಸ್ ಅಂತ ಹೇಳಿದ್ನಲ್ಲ, ಅದಾದಮೇಲೆ ಕೂಡ ಜೊತೆಲಿರೋ ಫ್ರೆಂಡ್ಸ್ ಕೂಡ ನನಗೆ ಕಪಾಳಕ್ಕೆ ಹೊಡೆಯೋ ಸೀನ್ಸ್ ಇತ್ತು. ಆಗ ನಾನು ಅಲ್ಲ ಪೊಲೀಸವ್ರು ಹೊಡೆದ್ರೆ ಓಕೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೊಡೆದ್ರು ಅನ್ಕೋಬೋದು, ಫ್ರೆಂಡುಗಳ ಕೈಲಿ ಹೊಡೆಸ್ಕೋತಾ ಇದ್ದೀನಿ. ತಿರು ಸರ್ ಏನೋ ಮೋಸ ಮಾಡ್ತಾಯಿದ್ದಾರೆ ನನಗೆ, ಹೀರೋ ಅಂದ್ಬಿಟ್ಟು ಕೋಪ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಅಂದರೆ ಈಗ 3 ಜನನೂ ಹೀರೋನೇ, ಒಬ್ರದ್ದು ಸೀರಿಯಸ್ ಆಗಿ ಹೋಗುತ್ತೆ, ಒಬ್ರದ್ದು ಕಾಮಿಡಿ ವೇಲ್ ಹೋಗುತ್ತೆ, ಇನ್ನೊಬ್ರದ್ದು ರೊಮ್ಯಾಂಟಿಕ್ ವೇಲ್ ಹೋಗುತ್ತೆ ಅಂತೇನು ಹೇಳಿದ್ರು. ಸರಿ ಓಕೆ. ಆಮೇಲೆ ಅಭಿ ಕ್ಯಾರೆಕ್ಟ್ರಿಗೆ ಅದೆಲ್ಲ ಸೂಕ್ತವಾಗಿತ್ತು ಸೀನ್ಸು. ಸೊ ಅದೊಂದು ಜ್ಞಾಪಕ ಬರುತ್ತೆ ಸರ್. ಸೊ ನಾನು ನಿಮ್ಗಾಗಲೇ ಹೇಳ್ದಂಗೆ ತಣಿಸಂದ್ರಲ್ಲಿ ಮೇಜರ್ ಸೀನ್ಸ್ ಶೂಟಿಂಗ್ ಇದ್ದಿದ್ದು. ಕಾರಣಾಂತರಗಳಿಂದ ಅದೇ ಪ್ರಾಪರ್ಟಿಲಿ ಈ ಕಾಡಿನ ಸೆಟಪ್ಪು, ಮೈನಿಂಗು ಇದೆಲ್ಲ ತೋರಿಸ್ಬೇಕಾಗಿತ್ತು. ಅಲ್ಲಿ ಅಷ್ಟು ದೊಡ್ಡದಾಗಿರಲಿಲ್ಲ ಜಾಗ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ಅದು ಆ್ಯಕ್ಚುಲಿ. ಇಲ್ಲಿ ನಾನು ನಮ್ಮ DOP ಕಾರ್ತಿಕ್ ಪ್ರಸಾದ್ ಸರ್ನ ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ಅವರು ಇದ್ದಿದ್ದರಲ್ಲಿ ಒಳ್ಳೊಳ್ಳೆ ಆ್ಯಂಗಲ್ಗಳನ್ನ ಹುಡ್ಕೋರು. ತಿರು ಸರ್ ಏನೋ ಒಂದು ಐಡಿಯಾ ಕೊಡೋರು, ಇವರೊಂದು ಐಡಿಯಾ ಕೊಡೋರು, ಇಬ್ಬರು ಡಿಸ್ಕಷನ್ ಮಾಡ್ಕೊಂಡು ಮತ್ತೆ ಒಂದು ಐಡಿಯಾಗೆ ಫಿಕ್ಸ್ ಆಗೋರು. ತುಂಬ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಅಲ್ಲಿ ಅದ್ಯಾವುದು ಹಾವು ಅಂತಾರದು, ಆ ಲೊಕೇಶನಲ್ಲಿ ಕೊಳಕ್ಮಂಡ್ಲ ಹಾವುಗಳು ಜಾಸ್ತಿ. ಅಲ್ಲಿದ್ದಂಥ ಮಕ್ಕಳು ಓಡಾಡ್ತಾ ಹೇಳೋರು, ಅಣ್ಣ ಅದು ತಾಗ್ಬಿಟ್ರೆ ಕೊಳ್ತೋಗುತ್ತೆ, ಆಮೇಲೆ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ, ಅದಕ್ಕೆ ಔಷಧಿನೇ ಇಲ್ಲ ಅಂತೆಲ್ಲ. ನಾವು ಸರ್ ಈ ರಿಸ್ಕ್ ತೊಗೊಂಡು ಮಾಡಬೇಕಾ ಸರ್ ಶೂಟಿಂಗು ಅಂತ ನಾವೆಲ್ಲ ಆರ್ಟಿಸ್ಟ್ಗಳು, ಇಲ್ಲ ಅವೆಲ್ಲ ಒಳ್ಳೆಯವ್ರಿಗೆಲ್ಲ ಒಳ್ಳೆಯದೇ ಆಗೋದು ಅಂದ್ಬಿಟ್ಟು ಎಲ್ಲ ಪಾಸಿಟಿವ್ ಆಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಸೀನ್ಸು. ಸೊ ಅಲ್ಲಿ ನಮ್ಮ ಥರ್ಮಕೋಲ್ ಶ್ರೀನಿವಾಸ್ ಸರ್ನ ಜ್ಞಾಪಿಸ್ಕೋಬೇಕು. ಅಂದರೆ ಆರ್ಟ್ ಡೈರೆಕ್ಟ್ರು ನಮ್ಮ ಸಿನಿಮಾಗವರು. ಇದ್ದಿದ್ದ ರಿಸೋರ್ಸಸ್ಸಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಫ್ರೇಮ್ನ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮದೇ ಆದಂಥ ಲಿಮಿಟೇಷನ್ಸ್ ಇತ್ತು ನಮಗೆ. ಸೊ ಅದರಲ್ಲಿ ಎಲ್ಲರೂ ಅವರವರ 100%ಗಿಂತ ಮೇಲೆ ಕೊಟ್ಟು ಪ್ರಯತ್ನ ಪಟ್ಟಿದ್ದೀವಿ. ಐ ಹೋಪ್ ಪೀಪಲ್ ಅಕ್ಸೆಪ್ಟ್ ಆ ಫಿಲ್ಮ್. ಸೊ ಅದು ತಣಿಸಂದ್ರಲ್ಲಿ ಆ ಪ್ರೈವೇಟ್ ಪ್ರಾಪರ್ಟಿಲಿ ಒಂದು ಈ ಟಾರ್ ರೋಡ್ ಥರ ಇತ್ತು, ಉದ್ದಕ್ಕೆ ಕಂಠೀರವ ಕಡೆ ಸಿಗುತ್ತಲ್ಲ ಆ ಥರ, ಅಕ್ಕಪಕ್ಕ ಗಿಡ ಮರಗಳು. ಸೊ ನಮ್ಮ ತಿರು ಸರ್ ಏನು ಹೇಳಿದ್ರು, ಈ ಕಾಡಿಗೆ ಹೋಗೋದು, ಚೆಕ್ ಪೋಸ್ಟ್ಗಳು ದಾಟೋದು, ಅದು ಇಲ್ಲೇ ಶೂಟ್ ಮಾಡಬೇಡ ಅಂತ. ನಾವು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ, ಅಲ್ಲ ಗುರು ಇಷ್ಟು ಜಾಗನ ಎಷ್ಟು ಥರ ಉಪಯೋಗಿಸ್ಕೋತಾರೆ ಇವರು ಅಂತ. ಸೊ ಈ ಕಡೆ ಅಂದರೆ ಒಂಚೂರು ಕ್ಯಾಮ್ರಾ ಏನು ಪರ್ಫೆಕ್ಟಾಗಿ ಆಟ ಆಡಬೇಕು ಆ್ಯಂಗಲ್ಸಲ್ಲಿ, ಇಲ್ಲಾಂದರೆ ಗೊತ್ತಾಗ್ಬಿಡೋದು ಜನಕ್ಕೆ ಇದು ಈ ಸೀಕ್ವೆನ್ಸು ಶೂಟ್ ಆಗಿರೋದು ಒಂದೇ ಜಾಗ ಅಂತ. ಸೊ ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಆ್ಯಂಗಲ್ಸ್ನ. ನನಗೊಂದು ಜ್ಞಾಪಕ ಬರುತ್ತೆ, ಚೆಕ್ ಪೋಸ್ಟ್ ಸೀನ್ಗೆ ಆ್ಯಕ್ಚುಲಿ ನಾರ್ಮಲ್ ರೋಡ್ ಅದು, ಚೆಕ್ ಪೋಸ್ಟು ಆ್ಯಕ್ಚುಲಿ ಸೆಟ್ ಆಗಬೇಕಿತ್ತಲ್ಲಿ. ಸೊ ಆರ್ಟ್ ಡಿಪಾರ್ಟ್ಮೆಂಟವರು ಮತ್ತು ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ರು, ಅಲ್ಲೊಂದು ಹಳೆ ಮರದ ದಿಂಡು ಥರ ಏನೋ ಬಿದ್ದಿತ್ತು, ಅದನ್ನು ಎತ್ಕೊಂಬಂದು ಅದಕ್ಕೆ ಪೇಂಟ್ ಹೊಡೆದು, ಅದಕ್ಕೆ ಒಂದು ಸೆಂಟ್ರಲ್ ಕಾರ್ಡ್ಬೋರ್ಡ್ ಬಾಕ್ಸ್ ಹಾಕಿ, ಅದನ್ನು ಅಂದರೆ ಸ್ವಲ್ಪ ರಸ್ಟ್ ಹಿಡ್ದಿರೋ ಥರ ಎಲ್ಲ ಪೇಂಟ್ ಮಾಡಿ ಅದನ್ನು ಆಮೇಲೆ ಹಿಂಗಿಟ್ರು. ನಾವು ಏನೋ ಮಾಡ್ತಾಯಿದ್ದಾರಲ್ಲ ನೋಡೋಣ ಅಂತ ನೋಡ್ತಾಯಿದ್ರೆ, ಆಮೇಲೆ ಫ್ರೇಮ್ ತಂದಿಟ್ರು. ನಿಜವಾಗ್ಲೂ ಯಾವುದೋ ಕಾಡು ಮಧ್ಯ ಚೆಕ್ ಪೋಸ್ಟು ಹಿಂಗೆ ತೆಗೆದು ಹಿಂಗೆ ಇಳಿಯೋ ಥರ ಮೂಮೆಂಟ್ ಅಲ್ಲ, ಅಂದರೆ ಪಕ್ಕದಲ್ಲೆಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ಅವರೆಲ್ಲ ಔಟ್ ಆಫ್ ಫ್ರೇಮು. ಆ ಚೆಕ್ ಪೋಸ್ಟ್ ಮೂಮೆಂಟ್ ಕೂಡ ನೋಡಿ ಆವಾಗ ಓಹೋ
ತಿರು ಸರ್ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದವ್ರೆ. ಅದು ಕ್ಯಾಮ್ರಾಮೆನ್ನು ಆ್ಯಕ್ಷನ್ ಅಂದಮೇಲೆ ಕಟ್ ಆದಮೇಲೆ ಶಾರ್ಟ್ ಕಟ್ ಆದಮೇಲೆ ಹಿಂಗೆ ತಿರುಗಿ ನೋಡಿದ್ರೆ ತಿರು ಸರೇ ಎತ್ಕೊಂಡಿರೋರು ಆ ಚೆಕ್ ಪೋಸ್ಟ್ನ. ಸೊ ಹಿಂಗೆಲ್ಲ ಶೂಟ್ ಮಾಡಿದ್ವಿ ಆ ಜಾಗದಲ್ಲಿ. ಸೊ ಹೀಗೆ ಶೂಟ್ ಮುಂದುವರಿತಾ ಸ್ನೇಹ ಅಂದರೆ ನಮ್ಮ ಹೀರೋಯಿನ್ ಅವರ ಮನೆ ಸೀಕ್ವೆನ್ಸ್ ಶೂಟ್ ಮಾಡೋಕ್ಕೆ ಒಂದು ಅಪಾರ್ಟ್ಮೆಂಟ್ ಅಗತ್ಯ ಬರುತ್ತೆ. ಸೊ ಆಗ ತಿರು ಸರ್ ಅವರ ಅಕ್ಕನ ಮನೆ RR ನಗರಲ್ಲಿದೆ ಅಪಾರ್ಟ್ಮೆಂಟು. ಸೊ ಅಲ್ಲಿ ಫಿಕ್ಸ್ ಆಗುತ್ತೆ ಶೂಟಿಂಗ್ ಇಲ್ಲಿ ಅಂತ. ಸರಿ, ಫಸ್ಟ್ ಡೇ ತಿರು ಸರ್ ಹೇಳಿದರು, ನಮ್ಮ ಅಕ್ಕ ಅವ್ರ ಮನೆಯೇ, ಲೊಕೇಶನ್ ಕಳಿಸಿದ್ದೀನಿ ಬಂದುಬಿಡಿ ಅಂತ. ಸರಿ ಅಂದ್ಬಿಟ್ಟು ನಾವೆಲ್ಲ ಹೋದ್ವಿ. ನಾನು ರುದ್ರೇಶ್ ಅವರು ಸ್ವಲ್ಪ ಬೇಗ ಹೋಗಿದ್ವಿ. ಅಲ್ಲೇನಾಗೋಯ್ತು, ಹೋಗ್ತಿದ್ದಂಗೆ ನಮಗೆ ಒಂದು ಅಂತಾರೆ ಪರಿಮಳ ಬರೋಕ್ಕೆ ಶುರುವಾಯಿತು ಪುಳಿಯೋಗರೆದು. ಯಾಕೆಂದರೆ ತಿರು ಸರ್ ಅವ್ರ ಅಕ್ಕ ಮನೇಲಿ ಮಾಡ್ತಾಯಿದ್ರು. ಈಗ ಸೆಟ್ಟಿಗೆ ಅಂದರೆ ಅವತ್ತು ಶೂಟಿಂಗ್ ಯಾರ್ಯಾರು ಬರ್ತಾರೋ ಅವ್ರಿಗೆ ಊಟ, ಮನೆ ಊಟ ಅಂತ. ಸರಿ, ನಾವು ಹೋಗಿ ಒಂದು 5 ನಿಮಿಷಕ್ಕೆ ಎಲ್ಲರೂ ಬಂದರು. ಎಲ್ಲ ಸೆಟಪ್ ಆಗ್ತಾಯಿದ್ದಾರೆ, ಲೈಟಿಂಗ್ ಮಾಡ್ತಾಯಿದ್ದಾರೆ, ಕ್ಯಾಮ್ರಾ ಸೆಟ್ ಮಾಡ್ತಾಯಿದ್ದಾರೆ. ತಿರು ಸರು ಸಡನ್ನಾಗಿ ನಮ್ಮಿಬ್ಬರನ್ನ ಕರೆದಿದ್ದಾರೆ. ನಾವಿಬ್ಬರು ಬಂದಿಲ್ಲ ಸ್ಪಾಟ್ಗೆ. ಎಲ್ಲಪ್ಪ ಎಲ್ಲೋದ್ರು ಇವರು, ನನಗಿಂತ ಮುಂಚೆನೇ ಬಂದರು, ಫೋನ್ ಮಾಡಿದ್ರು 5 ನಿಮಿಷ ಮುಂಚೆ, ಎಲ್ಲೋಗ್ಬಿಟ್ರು ಅಂದ್ಬಿಟ್ಟು ಹುಡುಕ್ತಾ ಇದ್ದಾರೆ. ನಾನು ರುದ್ರೇಶ್ ಏನು ಮಾಡ್ತಾಯಿದ್ವಿ, ಅಲ್ಲಿ ಅಡುಗೆ ಮನೇಲಿ ಕೂತ್ಕೊಂಡು ಯಾರಿಗೂ ಕಾಣ್ದಿರ ಬಚ್ಚಿಟ್ಕೊಂಡ್ಬಿಟ್ಟು ಕೆಳಗಡೆ ಕೂತ್ಕೊಂಡ್ಬಿಟ್ಟು ಪುಳಿಯೋಗರೆ ಮಾಡಿದ ಬಿಸಿ ಬಿಸಿ ಹಂಗೆ ತಿಂತಾಯಿದ್ವಿ. ನಮ್ಮ ಲಾಜಿಕ್ ಏನು ಅಂದರೆ, ಒಂದು ತಣ್ಣಗಾಗ್ಬಿಡ್ಬೋದು, ಇನ್ನೊಂದು ಅಂದರೆ ಪುಳಿಯೋಗರೆಗಿರೋ ಡಿಮ್ಯಾಂಡ್ಗೆ ನಮಗೆ ಸಿಗ್ದಿರ ಆಗ್ಬಿಡ್ಬೋದು ಅಂತ. ಸೊ ಫಸ್ಟು ನಾನು ರುದ್ರೇಶ್ ಅವ್ರು ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡು ಪುಳಿಯೋಗರೆ ತಿಂತಾಯಿದ್ವಿ. ತಿರು ಸರ್ ಬಂದಲ್ಲಿ ನಮ್ಮನ್ನು ಕ್ಯಾಚ್ ಮಾಡಿದ್ರು. ಆಯ್ತು ಕಡ್ರೋ, ಬ್ರೇಕ್ ಬಿಡ್ತೀನಿ, ಆಮೇಲೆ ತಿನ್ರೋ ಬಂದರು ಅಂತ. ಸರಿ ರೀ ಸರ್, ಒಂದೇ 1 ನಿಮಿಷ ತಿನ್ಕೊಂಬಂದ್ಬಿಡ್ತೀವಿ ಅಂತ. ಪಾಪ ಅಲ್ಲೂ ಶಾಂತವಾಗಿ ಸರಿ ಆಯಿತು, ಆರಾಮಾಗಿ ತಿನ್ಕೊಂಬನ್ನಿ ಅಂದರು. ಸೊ ಚೆನ್ನಾಗಿ ಪುಳಿಯೋಗರೆ ತಿಂದು ಅವ್ರು ಶೂಟ್ ಮಾಡಿದ್ವಿ. ತಿರು ಸರ್ ಹೇಳಿದ್ರು ಒಂದಿನ, ಒಂದು ಫೈನ್ ಡೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋಣ, ಕ್ಲೈಮ್ಯಾಕ್ಸು ಬೀಚ್ ಲೊಕೇಶನ್ ಬೇಕು ಅಂತ. ಆಗ ನಾನು ಆ್ಯಕ್ಚುಲಿ ಅವಾಗ ಸಿಚುವೇಶನ್ ಹೆಂಗಿತ್ತು ಅಂದರೆ, ನನ್ನ ಕಂಬ್ಲಿ ಸೀರಿಯಲ್ಲು ಹೆವಿ ಡೇಟ್ಸ್ ಬರ್ತಿತ್ತು. ನಾನು ಸರ್ ಎಷ್ಟು ದಿವಸ ಬೇಕಾಗ್ಬೋದು ಅಂತ, 6 to 7 ಡೇಸ್ ಇದೆ, ನಿನ್ನ ಪೋರ್ಷನ್ ಒಂದು 2-3 ಡೇಸಿಗೆ ಮುಗಿಸ್ ಕಳಿಸ್ತೀನಿ ಬಾ ಅಂದರು. ಸರಿ ಆಯಿತು, ಆ ಡೇಸು ಅಲ್ಲಿ ಇಲ್ಲಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಸರಿ. ಆದರೆ ಅದು ಹೆಂಗಿತ್ತು ಅಂದರೆ, ಇವಾಗ ಇಲ್ಲಿ ಮುಗಿಯುತ್ತೆ, ನೈಟ್ ನಾನು ಬಸ್ ಹತ್ತಿ ಬೆಂಗಳೂರಿಗೆ ಬಂದರೆ ಆವತ್ತು ಮಾರ್ನಿಂಗ್ ಕಂಬ್ಲಿ ಶೂಟಿಂಗ್ ಇತ್ತು. ಸೊ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಹೋದ್ವಿ, ಫಸ್ಟು ತಿರು ಸರ್ಗಿಂತ ಮುಂಚೆ ಹೋಗ್ಬಿಟ್ವಿ ನಾವು ಬಸ್ಸಲ್ಲಿ. ತಿರು ಸರ್ ಎಲ್ಲ ಗಾಡೀಲಿ ಬಂದರು. ನಾನು, ರುದ್ರೇಶು, ಮಹೇಶ್ ಸರು ನಾವೆಲ್ಲ ಬಸ್ಸಲ್ಲಿ ಹೋಗಿದ್ವಿ, ಸ್ಲೀಪರ್ ಕೋಚಲ್ಲಿ. ಸೊ ಅಲ್ಲಿ ಹೋಗಿ ಆಟ ಆಡಿಕೊಂಡು ಬೀಚಲ್ಲಿ, ಇವ್ರು ಬರೋಷ್ಟರಲ್ಲಿ ನಮ್ಮದೆಲ್ಲ ಆಟಗಳೆಲ್ಲ ಮುಗ್ದೋಗಿತ್ತು. ಈಜು ಹೊಡ್ಕೊಂಡು ಎಲ್ಲ ಅದಾದಮೇಲೆ ಸರ್ ಬಂದರು. ಸೊ ಓಕೆ, ಆಮೇಲೆ ಎಲ್ಲ ಶೂಟಿಂಗ್ ಸ್ಟಾರ್ಟ್ ಆಯಿತು. ಯಾವತ್ತು ನಂದು ಮುಗೀತು ಶೂಟಿಂಗು, ಆವತ್ತೇನಾಗೋಯಿತು, ಸ್ವಲ್ಪ ಡಿಲೇ ಆಗೋಯಿತು ಫಾರ್ ಸಮ್ ರೀಸನ್. ನಾನು ಸರ್ ನಾಳೆ ನನಗೆ ಶೂಟಿಂಗ್ ಇದೆ, ಹೋಗಬೇಕು, ಲೇಟ್ ಆಗ್ತಾಯಿದೆ ಅಂದರೆ, ಇಲ್ಲ ನೋ ಪ್ರಾಬ್ಲಮ್, ಆಗುತ್ತೆ ಅಂತ. ಓಕೆ, ಏನಾಗೋಯಿತು ಲಾಸ್ಟ್ಗೆ ಬಸ್ಸು ನಾನು ಫೋನ್ ಮಾಡ್ದಿರೇ ಬಸ್ ಹೊರಟ್ಬಿಡ್ತು. ನಾನು ತಿರು ಸರ್ ಹತ್ರ ಗಾಬರಿಯಿಂದ ಹೋಗಿ, ಸರ್ ಇವಾಗ ಬಸ್ಸು ಮಿಸ್ ಆಗಿಬಿಟ್ರೆ ನಾನು ನಾಳೆ ಶೂಟಿಂಗ್ ಹೋಗೋಕ್ಕಾಗಲ್ಲ ಸರ್ ಅಂತ. ಇಲ್ಲ ಏನೋ ಮಾಡೋಣ ಇರಿ, ಬಸ್ಸಿಗೆ ಫೋನ್ ಮಾಡಿ ಅಂತ. ನಾನು ಬಸ್ಸವ್ರಿಗೆ ಫೋನ್ ಮಾಡಿದ್ರೆ, ಇಲ್ಲ ಸರ್ ನಾವು ಕಾದ್ವಿ, ನೀವು ಬರಲಿಲ್ಲ, ನಾವು ಹೊಟ್ಬಿಟ್ವಿ ಅಂದರು. ಅಣ್ಣ ಎಲ್ಲಿದ್ದೀರಣ್ಣ ಹೋಗ್ಲಿ ಅಂದರೆ, ಬಿಟ್ಟಾಯಿತು, ಒಂದು 5 ನಿಮಿಷ ಆಯಿತು, ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀವಿ ಅಂತ. ನಾನು ತಿರು ಸರ್ ಕಡೆ, ಸರ್ ಹೊಟ್ಬಿಡ್ತಂತೆ ಬಸ್ಸು. ಆಗಲೂ ನಮ್ಮ ತಿರು ಸರ್ ಫುಲ್ ಕಾಮಾಗಿ, ಹಾಗಾದರೆ ಕಾರಲ್ಲಿ ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ತೀನಿ ನಿನ್ನ ಅಂದರು. ನಾನು 5 ನಿಮಿಷ ಆಗಿದೆ, 5 ಕಿಲೋಮೀಟ್ರು, ನಾವು ಹೊರಡೋ ಅಷ್ಟೊತ್ತಿಗೆ ಇನ್ನೆಷ್ಟು ಕಿಲೋಮೀಟ್ರ್ ಹೋಗ್ತಾನೆ, ನಾನು ಹೋಗ್ತೀನೋ ಇಲ್ವೋ ಬೆಂಗಳೂರಿಗೆ. ಯಾಕೆಂದರೆ ನೆಕ್ಸ್ಟ್ ಡೇ ಶೂಟ್ ಇತ್ತಲ್ಲಿ, ಆ್ಯಕ್ಚುಲಿ ಸಾಂಗ್ ಶೂಟು. ಅದಾದಮೇಲೆ ಕಾರ್ ಹತ್ತಿದ್ವಿ. ತಿರು ಸರ್ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಬಸ್ ಫೋನ್ ಮಾಡೋದು, ಅವ್ರು ಅಂದರೆ ಲೊಕೇಶನ್ ನಮ್ಮ ಹತ್ರ ಇರೋಲ್ಲ, ಒಂದು ಅಂದಾಜಲ್ಲಿ ಅವನು ಹೇಳ್ತವ್ರೆ, ನಾವು ಒಂದು ಅಂದಾಜಲ್ಲಿ ಹೋಗ್ತಾಯಿದ್ದೀವಿ. ಅದು ಹಾಗೆ ಒಂದು 5-10 ನಿಮಿಷ ಒಂದು ಚೇಸಿಂಗ್ ಸೀಕ್ವೆನ್ಸು, ರಿಯಲ್ ಲೈಫು ಅಂದರೆ ಶೂಟಿಂಗಿಗೆ ಹೋಗಿದ್ದು, ಬಟ್ ರಿಯಲ್ ಲೈಫ್ ಚೇಸಿಂಗ್ ಸೀಕ್ವೆನ್ಸ್ ಆಗಿ ಬಸ್ಸಿಗೆ ಅಡ್ಡ ಆಗಿ ನಿಲ್ಲಿಸಿ ನಾನು ಬಸ್ ಹತ್ತು. ಅವರು ಯಾಕಪ್ಪ ಲೇಟ್ ಮಾಡಿದ್ರಿ, ನಾವು ಕಾದ್ವಿ ನಿಮಗೆ ಅಂದರು. ಇಲ್ಲ ಪರವಾಗಿಲ್ಲ, ನಮ್ಮದು ಸ್ವಲ್ಪ ಲೇಟ್ ಆಯಿತು, ಕೆಲಸ ಆಯಿತು, ಈಗ ಹತ್ಬಿಟ್ನಲ್ಲ ಬಸ್ಸು, ನಾನು ನೋಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು ಆಮೇಲೆ ನೆಕ್ಸ್ಟ್ ಡೇ ಶೂಟ್ಗೆ ಹೋದೆ. ಹಿಂಗಿನ ಮತ್ತೊಂದು ವಿಚಾರ, ಮೇಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸಿನಿಮಾಗೆ ರವಿ ಅನ್ನೋರು ಮೇಕಪ್ ಮ್ಯಾನು. ರವಿ ಅವರು ನನಗೆ ಹಳೆ ಪರಿಚಯ. ಅಂದರೆ ಅವರು ಥಿಯೇಟ್ರಲ್ಲಿ ಕೂಡ ಮೇಕಪ್ ಮಾಡ್ತಿದ್ರು, ಸುಮಾರು ನಾಟಕಗಳಿಗೆ ಭೇಟಿ ಆಗಿತ್ತು ಅವ್ರ ಜೊತೆ. ಸೊ ನಂಗೆ ಗೊತ್ತಿರಲಿಲ್ಲ, ಆದರೆ ನಮ್ಮ ಸಿನಿಮಾಗೆ ಇವರೇ ಅಂತ. ಸೆಟ್ಟಿಗೆ ಬಂದಾಗ ಫಸ್ಟು ನೋಡಿದ ತಕ್ಷಣ ರವಿ ಇಲ್ಲಿ ಏನು ಬರೋ ಅಂದ್ಕೊಂಡು, ಆಮೇಲೆ ತುಂಬ ಸಹಕರಿಸಿದ್ರು. ಅವರು ಒಂದು ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸೊ ರವಿ ಅವರು. ಅದು ಬಿಟ್ಟರೆ ಆರ್ಟಲ್ಲಿ ಥರ್ಮಕೋಲ್ ಶ್ರೀನಿವಾಸ್ ಅವರು, ಎಲ್ಲ ನಮ್ಮ DOP
ಕಾರ್ತಿಕ್ ಪ್ರಸಾದ್ ಸರು. ಹಾಗೆ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ವೇದಿಕಾ ಮತ್ತು ಸಂತೋಷ್ ಅವರು. ವೇದಿಕಾ ಅವರು ಆ್ಯಕ್ಚುಲಿ ನಾನು ಅವ್ರನ್ನ ಒಂದು ಸುಮಾರು ಸಲ ಮುಖ ಪರಿಚಯ ಆಗಿದೆ. ಅಂದರೆ ನಂಗೆ ಗೊತ್ತಿರಲಿಲ್ಲ ಇವರೇ ಮಾಡ್ತಿರೋದು. ಅಂದರೆ ಹೆಸರು ಕೇಳಿದ್ದೆ, ಬಟ್ ಬೇರೆ ಸ್ಟುಡಿಯೋಲಿ ಒಂದು ಕಡೆ ನಾನು ಅವ್ರು ನೋಡಿದಾಗ ಡೌಟ್ ಬರೋದು, ಅವರು ನನ್ನ ಡೌಟಲ್ಲಿ ನೋಡೋರು. ಸೊ ಮೋಸ್ಟ್ಲಿ ಈಗ ನೆಕ್ಸ್ಟ್ ಟೈಮು ನನಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ, ಓ ಇವರೇ ಇವರು ಅಂತ. ಸೊ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳಬೇಕು ನಾವಿಬ್ಬರು ಒಂದೇ ಸಿನಿಮಾಲಿ ಕೆಲಸ ಮಾಡಿದ್ದೀವಿ ಅಂತ. ಸಾಂಗ್ಸ್ ವಿಚಾರಕ್ಕೆ ಬಂದಾಗ ಸಡನ್ನಾಗಿ ತಿರು ಸರ್ ಫೋನ್ ಬರುತ್ತೆ, ಸಾಂಗ್ಸ್ ರೆಡಿ ಆಗಿದೆ, ರಿಹರ್ಸಲ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಕೊರಿಯೋಗ್ರಾಫರ್ ಜರಿ ಮಾಸ್ಟರು, ಆದಷ್ಟು ಬೇಗ ಜಾಯಿನ್ ಆಗು ಅಂತ. ನಾನೊಂದು 3-4 ಡೇಸ್ ಬ್ಯುಸಿ ಇದ್ದೆ. ಸೊ ಸರ್ ನೀವು ಸ್ಟಾರ್ಟ್ ಮಾಡಿರಿ, ನಾನು ಇದು ನನ್ನದೊಂದು ಶೆಡ್ಯೂಲ್ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ ಶೂಟಿಂಗ್ದು ಅಂತ ಅಂದೆ. ಏನಾಯಿತು, ನಾನೊಂದು 4 ಡೇಸ್ ಲೇಟಾಗಿ ಹೋದೆ. ಇವ್ರು ನೋಡಿದ್ರೆ ಯಾರು ನಮ್ಮ ಕೋ ಆರ್ಟಿಸ್ಟ್ಗಳೆಲ್ಲ ಫುಲ್ಲು ಪಂಟ್ರಾಗಿ ಹೋಗಿದ್ದಾರೆ ಸ್ಟೆಪ್ಪುಗಳಲ್ಲಿ. ಸ್ವಲ್ಪ ಕಾಂಪ್ಲೆಕ್ಸ್ ಆಗೂ ಇತ್ತು ಸ್ಟೆಪ್ಪುಗಳು. ನಾನು ಸ್ವಲ್ಪ ಚಿಕ್ಕ ವಯಸ್ಸಿಂದ ಡ್ಯಾನ್ಸಲ್ಲಿ ತೊಡಗಿಸ್ಕೊಂಡಿದ್ದೆ ನನ್ನ. ಸೊ ನಾನು ಬೇಗ ಕ್ಯಾಚ್ ಮಾಡಿಬಿಡ್ತೀನಿ ಕೊರಿಯೋಗ್ರಫಿ ಏನೇ ಇದ್ರು. ಸೊ ಇವರೆಲ್ಲ ಡೌಟಲ್ಲಿದ್ರು, ಈಗ ಇವ್ನಿಗೆ ಹೇಳ್ಕೊಡ್ಬೇಕಲ್ಲಪ್ಪ ಮತ್ತೆ 4 ದಿವಸ ಅಂತ. ಸೊ ಹಂಗೆ ಸ್ಟಾರ್ಟ್ ಆಯಿತು. ನೋಡಿದೆ ಒಂದು 4-5 ಸಲ ನೋಡಿದೆ. ಸರಿ ಮಾಸ್ಟರ್ ಓಕೆ. ಐ ಥಿಂಕ್ ಫಸ್ಟ್ ಡೇ ಓನ್ಲಿ ಒಂದು 3 hours ಆದಮೇಲೆ ನನಗೆ ಫುಲ್ ಕೊರಿಯೋಗ್ರಫಿ ಜ್ಞಾಪಕಕ್ಕೆ ಬಂದುಬಿಡ್ತು. ಅಂದರೆ ಐ ವಾಸ್ ರೆಡಿ ವಿತ್ ದ ಕೊರಿಯೋಗ್ರಫಿ. ಸೊ ಆವಾಗ ಜರ್ರಿ ಮಾಸ್ಟರ್ ಹೇಳಿದ್ದು, ನೀನು ಕಳ್ಳ ಇದೆಯಾ ನೀನು ಒಂದು ದಿವಸಕ್ಕೆ ಬಂದು ಕಲ್ತ್ಕೊಂಡ್ಬಿಟ್ಟಿವರೆಲ್ಲ 4 ದಿವಸಕ್ಕೆ ಹೇಳ್ಕೊಟ್ಟಿದ್ದೀನಿ ಕಷ್ಟಪಟ್ಟು ಅಂತ. ಬಟ್ ಆದರೆ ತುಂಬ ಸ್ಟ್ರಿಕ್ಟು ಕೊರಿಯೋಗ್ರಾಫರ್ ಬೇರೆ. ಬಟ್ ಸಿನಿಮಾ ಲೆಂತ್ ಇಶ್ಯೂಯಿಂದಾಗಿ ಒಂದು 2 ಸಾಂಗ್ನ ಬಿಡಬೇಕಾಗಿ ಬಂತು. ಸೊ ಆ್ಯಕ್ಚುಲಿ ಆ ಡ್ಯಾನ್ಸ್ ಸಾಂಗ್ ಇಲ್ಲ ಈಗ ಸಿನಿಮಾಲಿ. ಅದು ಯಾವ ರೇಂಜಿಗೆ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ, ಸುಮ್ಮನೆ ಸಾಂಗ್ ಹಾಕಿದ್ರೆ ಸಾಕು, ನಿದ್ದೆಯಿಂದ ಎಬ್ಸಿದ್ರು ನಾವು ಸ್ಟೆಪ್ ಆಗ್ತಾಯಿದ್ವಿ, ಆ ರೇಂಜಿಗೆ ರೆಡಿ ಆಗಿದ್ವಿ 1 ತಿಂಗಳು. ಸಡನ್ನಾಗಿ ಅದು ಡ್ಯೂ ಟು ಡ್ಯೂರೇಷನ್ ಇಶ್ಯೂಸ್ 2 ಸಾಂಗ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು ತಿರು ಸರು. ಸ್ವಲ್ಪ ಹರ್ಟ್ ಆಯಿತು. ಯಾಕೆಂದರೆ ಅಷ್ಟು ಹಿಂಡಿ ಡ್ಯಾನ್ಸ್ ಮಾಡಿಸಿ ಸುಸ್ತಾಗ್ತದೆ ಅಂದರೂ ಬಿಡ್ತಾ ಇರಲಿಲ್ಲ ಜರ್ರಿ ಮಾಸ್ಟರ್. ಇಲ್ಲ ನಿಮ್ಮ ವಯಸ್ಸಲ್ಲೆಲ್ಲ ಹಿಂಗೆಲ್ಲ ಸುಸ್ತಾನಬಾರ್ದು ಅಂತ. ರೀಸೆಂಟ್ಲಿ ಅಕ್ಟೋಬರ್ 5ನೇ ತಾರೀಕು ಪ್ರೆಸ್ ಮೀಟ್ ಆಯಿತು, ಇನಿಷಿಯಲ್ ಟೀಸರ್ ಲಾಂಚ್ ಆಯಿತು. ಆಗ ನಾನು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಯಾಕೆಂದರೆ ಯಾವಾಗ ಡೇಟ್ ಫಿಕ್ಸ್ ಆಯಿತು ಅಂತ ತಿರು ಸರ್ ಫೋನ್ ಮಾಡಿದ್ರು, ನಾನು ಒಂದು ವೀಕ್ ಬ್ಯಾಕೆ ನನ್ನ ಆ್ಯನಿವರ್ಸರಿ ಕೂಡ ಅಕ್ಟೋಬರ್ 5ನೇ ತಾರೀಕೆ. ಸೊ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ, ಇದು ಫ್ಲೈಟ್ಸ್ ಎಲ್ಲ ಬುಕ್ ಆಗೋಗಿತ್ತು. ಸೊ ನಾನು ಅಂದೆ, ಸರ್ ಆ ಕಡೆ ಈ ಕಡೆ ಒಂದು 5 ದಿವಸ ಇಟ್ಕೊಂಡ್ರೆ ಪಕ್ಕಾ ಬರ್ತೀನಿ ಅಂತ ಹೇಳಿದೆ. ಬಟ್ ಆ ದಿನ ಚೆನ್ನಾಗಿತ್ತು ಅಂದ್ಬಿಟ್ಟು ಅವತ್ತೇ ಫಿಕ್ಸ್ ಮಾಡಿದ್ರು. ಸೊ ನಾನು ಅಂಡಮಾನ್ಗೆ ಹೋಗಿದ್ದೆ, ಅದರ ಕಾರಣ ನಾನು ಬರೋಕ್ಕಾಗಲಿಲ್ಲ ಟೀಸರ್ ಲಾಂಚ್ಗೆ. ಬಟ್ ಧ್ರುವ ಸರ್ ಟೀಸರ್ನ ರಿಲೀಸ್ ಮಾಡಿದಾಗ ನಾನು ಹೋಗಿದ್ದೆ, ಟೀಮ್ ಜೊತೆ ಹೋಗಿದ್ದೆ. ಅಲ್ಲಿ ನಮ್ಮನ್ನೆಲ್ಲ ಭೇಟಿಯಾಗಿ ಆಲ್ ದ ಬೆಸ್ಟ್ ಅಂತಲೂ ಹೇಳಿದ್ರು. ಅವ್ರಿಗೊಂಥರ ಇಷ್ಟ ಆಯಿತು ಟೀಸರ್ ಕೂಡ. ಕೆಲವು ಸಲ ಏನಾಗೋದು, ತುಂಬ ಕಮ್ಮಿ ಯೂನಿಟ್ ಮೆಂಬರ್ಸ್ ಇರ್ತಾಯಿದ್ವಿ ನಾವು. ಸೊ ಆಗೇನು ಮಾಡ್ತಾಯಿದ್ವಿ, ಯಾರು ಸೀನಲ್ಲಿ ಇಲ್ವೋ, ಫಾರ್ ಎಕ್ಸಾಂಪಲ್ ನಾನಾಗಿರ್ಬೋದು, ಹೆಚ್ಚಿಗೆ ಮಹೇಶ್ ಸರು ಮತ್ತು ರುದ್ರೇಶ್ ಅವರು, ಇವರು ಯಾವ ಕೆಲಸಕ್ಕೂ ಇಲ್ಲ ಅಂತಿರಲಿಲ್ಲ. ಲೈಟ್ ಹಿಡಿಯೋದಾಗಲಿ, ಥರ್ಮೋಕೋಲ್ ಹಿಡಿಯೋದಾಗಲಿ ಎಲ್ಲ ಮಾಡಿದ್ದೀವಿ, ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಕೆಲವು ಸಲ ಅಸಿಸ್ಟೆಂಟ್ ಡೈರೆಕ್ಟ್ರು ಕೈ ಕೊಟ್ಟಾಗ ನಾವೇ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀವಿ. ಸೊ ಈ ಥರ ತುಂಬ, ಅಂದರೆ ಇವಾಗ ಆ್ಯಸ್ ಅನ್ ಆರ್ಟಿಸ್ಟ್ ಬರೀ ಆ್ಯಕ್ಟಿಂಗ್ ಅಲ್ಲದೆ ಆಲ್ರೌಂಡ್ ಡಿಪಾರ್ಟ್ಮೆಂಟ್ಸಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ವಿ. ಸೊ ಇದರಿಂದ ದಟ್ ವಿಲ್ ಪೋರ್ಟ್ರೇ ಆನ್ ದ ಸ್ಕ್ರೀನ್ ಅಂತ ನಮ್ಮ ನಂಬಿಕೆ. ಶೂಟಿಂಗ್ ಎಲ್ಲ ಆದಮೇಲೆ ಡಬ್ಬಿಂಗ್ಗೆ ಅಂತ ಕಾಲ್ ಬರುತ್ತೆ. ಆ್ಯಕ್ಚುಲಿ ತುಂಬ ದೂರ ಇದು ಸ್ಟುಡಿಯೋ ನಮ್ಮ ಮನೆಗೆ. ಸೊ ನಾನು ತಿರು ಸರ್ಗೆ, ಸರ್ ತುಂಬ ದೂರ ಇದೆ ಸರ್, ಅಂದರೆ ನಾನು ಆ್ಯಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಕೆಲಸ ಮಾಡ್ತಿರ್ತೀನಿ. ಸೊ ನಮ್ಮ ಚಾಮರಾಜಪೇಟೆ, ಬನಶಂಕರಿ, ನಾಗರಬಾವಿ ಬೆಲ್ಟಲ್ಲಿರೋದು ಸುತ್ತಾಡ್ತಾ ಇರ್ತೀವಿ. ಕಮ್ಮನಹಳ್ಳಿಲಿರೋದು ಸ್ಟುಡಿಯೋ. ಆಗ ತಿರು ಸರ್, ಪರವಾಗಿಲ್ಲಪ್ಪ ನೀನೇನು ಟೆನ್ಷನ್ ತೊಗೋಬೇಡ, ಇಲ್ಲಿ ನಮ್ಮ ಮನೆಗೆ ಬಾ, ನಾನು ಕರ್ಕೊಂಬರ್ತೀನಿ, ಇಲ್ಲಾಂದರೆ ನೀನು ಕ್ಯಾಬಲ್ಲಿ ಬಾ, ಕ್ಯಾಬಲ್ಲೇ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಓಕೆ, ರೈಡಿಂಗ್ ಟೆನ್ಷನ್ ಇಲ್ಲ, ಬೈಕ್ ರೈಡಿಂಗು, ಕಾರ್ ರೈಡಿಂಗು ಅಂದ್ಬಿಟ್ಟು ಒಪ್ಕೊಂಡು ಇದ್ರಲ್ಲಿ ಕ್ಯಾಬಲ್ಲಿ ಬಂದೆ ಫಸ್ಟ್ ಡೇ. ಅಲ್ಲಿ ಇದು ತುಂಬ ಸೂಪರ್ ವಿಚಾರ, ನಮ್ಮ ಸಿನಿಮಾದ ಮ್ಯೂಸಿಕ್ ಕಂಪೋಸ್ ಮಾಡಿದವರು ಮತ್ತು ಡಬ್ಬಿಂಗ್ನ ಇದು ಕ್ಯಾಪ್ಚರ್ ಮಾಡಿದವರು ಅರ್ಜಿಕಲಾ ಅಂತ, ರಾಹುಲ್ ಅರ್ಜಿಕಲಾ ಅಂತ. ಅವರು ಆ್ಯಕ್ಚುಲಿ ಜಾರ್ಖಂಡವರು. ಸೊ ಅವ್ರಿಗೆ ಕನ್ನಡ ಬರಲ್ಲ. ಈಗ ಪ್ರಯತ್ನಪಟ್ಟು ನಮ್ಮಿಂದಾಗಿ ಕಲಿತಾ ಇದ್ದಾರೆ, ಒಂದು 4-5 ಪದ ಮಾತಾಡ್ತಾರೆ. ನಾನು ಫಸ್ಟ್ ಡೇ ಬಂದು ಸೈಕ್ ಆಗಿಬಿಟ್ಟೆ, ಸರ್ ಭಾಷೆನೇ ಗೊತ್ತಿಲ್ಲ, ಹೆಂಗೆ ಡಬ್ಬಿಂಗ್ ತೊಗೋತಾರೆ ಸರ್ ಅಂತ. ಏಕೆಂದರೆ ನಾರ್ಮಲಿ ಇವಾಗ ಟೇಕ್ ಮಾಡಬೇಕು ಅಂದರೆ, ಒಂದು ಭಾಷೆ ರೆಕಾರ್ಡಿಂಗ್ ಮಾಡಬೇಕು ಅಂದರೆ ಅವ್ರಿಗೆ ಒಂದು ಬೇಸಿಕ್ ನಾಲೆಜ್ ಇರಬೇಕು, ಒಂದು ಗ್ರಾಸ್ಪ್ ಇರಬೇಕು ಲ್ಯಾಂಗ್ವೇಜ್ ಮೇಲೆ. ಇಲ್ಲಾಂದರೆ ನಾನು ಹೆಂಗೆ ಇವರು ಸಿಂಕ್ ಹೆಂಗೆ ಮಾಡ್ತಾರೆ, ಇವ್ರಿಗೆ ಎಮೋಷನ್ ಹೆಂಗೆ ಅರ್ಥ ಆಗುತ್ತೆ, ಒನ್ ಮೋರ್ ಹೆಂಗೆ ಕೇಳ್ತಾರೆ ಇವರು ಅಂತ. ಬಟ್ ಇಲ್ಲಿ ರಾಹುಲ್ ಅವ್ರನ್ನ ಮೆಚ್ಕೋಬೇಕು.
ಭಾಷೆ ಗೊತ್ತಿಲ್ಲ ಅಂದ್ರೂ ಈ ಸಿನಿಮಾದ ಥೀಮ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಮೋಸ್ಟ್ಲಿ ಅವರು ಮತ್ತು ತಿರು ಸರ್ ಮಾಡಿದ ಮೀಟಿಂಗ್ಗಳೇ ಕಾರಣ ಅನಿಸುತ್ತೆ. ಭಾಷೆ ಗೊತ್ತಿಲ್ಲದೇ ಇದ್ರೂ ಕೂಡ ಅವ್ರಿಗೆ ಈ ಸೀನು ಅಂತ ಹೇಳಿದ ತಕ್ಷಣ ಇದ್ರ ಹಿಂದೆ ಅದಾಗಿರುತ್ತಲ್ಲ, ಇಸ್ಕೆ ಬಾದ್ ಹೋಗೋಣ ಅಂದ್ಬಿಟ್ಟು ನೀಟಾಗಿ ಅವರು ಟೇಕ್ನ ತೊಗೊಳ್ತಾಯಿದ್ರು. ಸೊ ಅವ್ರಿಗೊಂದು ಬಿಗ್ ಶೌಟೌಟು ರಾಹುಲ್ ಅವ್ರಿಗೆ. ತುಂಬ ಕೋರ್ಡಿಯಲ್ ಫ್ರೆಂಡ್ಶಿಪ್ ಬೆಳೀತು ನಮಗೂ ಅವ್ರಿಗೂ ಕೂಡ. ಸೊ ತುಂಬ ಚೆನ್ನಾಗಾಗಿದೆ ಡಬ್ಬಿಂಗು. ಸೊ ಒಂದು ಸಿನಿಮಾ ಆಗಬೇಕು, ಚೆನ್ನಾಗಾಗುತ್ತೋ ಚೆನ್ನಾಗಾಗಲ್ವೋ ಅದು ಸೆಕೆಂಡ್ರಿ. ಬಟ್ ಸಿನಿಮಾ ಆಗಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಆಗೋದು ನಿರ್ಮಾಪಕರು, ಪ್ರೊಡ್ಯೂಸರ್ಸು. ಸೊ ನಮ್ಮ ಸಿನಿಮಾಗೆ ಮೇಯ್ನ್ ಪ್ರೊಡ್ಯೂಸರ್ಸ್ ಆಗಿ ಭಾರ್ಗವಿ ತಿರುಮಲೇಶ್ ಅವರು ಮತ್ತು ರಂಗನಾಥ್ ಅವರು ಕೆಲಸ ಮಾಡಿದ್ದಾರೆ. ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ. ತುಂಬ ನೀಟಾಗಿ ಟೀಮ್ನ ಸಂಭಾಳಿಸ್ಕೊಂಡು ಹೋದರು ಫಸ್ಟ್ ಡೇಯಿಂದ ಇವತ್ತಿನವರೆಗೂ. ಯಾರ ಮಧ್ಯದಲ್ಲೂ ಭೇದ ಭಾವ ಬಂದಿಲ್ಲ ಅಥವಾ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗಿಲ್ಲ. ಸೊ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಕಲಾವಿದರ ಪರವಾಗಿ, ಟೆಕ್ನಿಷಿಯನ್ಸ್ ಪರವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟು ಆರ್ ಪ್ರೊಡ್ಯೂಸರ್ಸ್ ಭಾರ್ಗವಿ ತಿರುಮಲೇಶ್ ಮೇಡಮ್ ಆ್ಯಂಡ್ ರಂಗನಾಥ್ ಸರ್. ಕೊನೆಯದಾಗಿ ಆಫ್ ದ ಪ್ಲ್ಯಾನಿಂಗ್ ನಾನೊಂದು ಮೆಸೇಜ್ ಹೇಳಬೇಕು ತಿರು ಸರ್ಗೆ. ಕ್ಯಾಪ್ಟನ್ ಆಫ್ ದ ಶಿಪ್ಪು ಅದೆಲ್ಲ ಓಕೆ, ಬಟ್ ಆದರೆ ಅದೊಂದು ದೊಡ್ಡ ಜವಾಬ್ದಾರಿ. ಒಂದು ತಂಡ ಅಂದರೆ ಮಿನಿಮಮ್ ಒಂದು 40-50 ಜನ ಇರ್ತೀವಿ. ಎಲ್ಲರನ್ನೂ ಸಂಭಾಳಿಸ್ಕೊಂಡು ಇದುವರೆಗೂ ನಾನು ಅವರು ಒಂದು ಕಡೆನೂ ಬೇಜಾರು ಮಾಡ್ಕೊಂಡಿರೋದು, ಮಕ್ಕದ ಮೇಲೆ ಇರೋದು ನಾನು ನೋಡಿಲ್ಲ. ಒಬ್ಬರ ಮೇಲೆ ವಾಯ್ಸ್ ರೈಸ್ ಮಾಡಿರೋದು ನೋಡಿಲ್ಲ. ಆಮೇಲೆ ಇದು ತೊಂದರೆ ಆಗ್ತಾಯಿದೆ, ಅದು ತೊಂದರೆ, ಯಾರ ಮೇಲೂ ಬ್ಲೇಮ್ ಕೂಡ ಹಾಕಿಲ್ಲ ಅವ್ರು ಇವತ್ತಿನವರೆಗೂ. ಏನೇ ಆದರೂ ಅವ್ರ ಮನಸ್ಸೊಳಗಡೆನೆ ಬ್ಯಾಟಲ್ಸ್ನ ಫೈಟ್ ಮಾಡಿಕೊಂಡು ಈ ಹಂತದವರೆಗೂ ತಂದು ನಿಲ್ಲಿಸಿದ್ದಾರೆ ಸಿನಿಮಾನ. ಆಮೇಲೆ ನಾನು ಕೂಡ ಅವರು ನನ್ನ ಭೇಟಿಯಾದಾಗ ನಾನು ಬರೀ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದೆ. ಸೊ ನಂತರನೇ ಹಲವಾರು ರಂಗಭೂಮಿ ಕಲಾವಿದರಿಗೆ ಕರೆದು ಚಾನ್ಸ್ ಕೊಟ್ಟು ಆ್ಯಕ್ಟ್ ಮಾಡಿಸಿ ಒಂದು ಸಿನಿಮಾನ ಈ ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ತಿರು ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಇದು ತುಂಬ ಈಸಿ ಜಾಬ್ ಅಲ್ಲ, ಏಕೆಂದರೆ ನಾನು ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಎಲ್ಲ ಫೀಲ್ಡಲ್ಲೂ ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ. ಸೊ ನನಗೆ ಅರ್ಥ ಆಗುತ್ತೆ ವಾಟ್ ಹಿ ಹ್ಯಾಸ್ ಗಾನ್ ಥ್ರೂ ಟು ಮೇಕ್ ದ ಮೂವಿ. ಅಂದರೆ ಇದ್ದಿದ್ದ ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ತುಂಬ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗಿಂತ ಜಾಸ್ತಿ ಐ ವಾಂಟ್ ಟು ವಿಶ್ ತಿರು ಸರ್ ಆಲ್ ದ ಬೆಸ್ಟ್. ಈ ಪ್ರಾಜೆಕ್ಟಿಂದ ನಿಮಗೆ ಇದು ಸ್ಟೆಪ್ಪಿಂಗ್ ಸ್ಟೋನ್ ಆಗಲಿ ನಿಮ್ಮ ಕೆರಿಯರಲ್ಲಿ. ಈ ಥರ ಹಲವಾರು ಪ್ರಾಜೆಕ್ಟ್ ಮಾಡಿ ಅದರಲ್ಲಿ ನಾನು ಹಾಕ್ಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್.